ಹಾಯ್ ಗಾಯ್ಸ್, ನನಗೆ 2 ಇವೆಂಟಿಗೆ ಹೋಗ್ಲಿಕ್ಕಿದೆ. ಅದೇನು ಇವೆಂಟ್ ಅಂತ ಹೋಗ್ತಾ ಹೇಳ್ತೇನೆ. ಹೋಗ್ತಾ ಇವನನ್ನು ಕೂಡ ಕರ್ಕೊಂಡೋದೆ. ಇವೆಂಟ್ ಏನು ಅಂದರೆ ಒಂದು ಡಾನ್ಸ್ ಶೋಗೆ ಹೋಗಬೇಕಿತ್ತು. ನಾನು ರೀಚ್ ಆದೆ ಲೊಕೇಶನ್ ಬಂದ್ಬಿಟ್ಟು ಮೂಡುಬಿದ್ರಿಯಲ್ಲಿ ಸಂಪಿಗೆ ರೆಸಾರ್ಟ್ ಅಂತ ಇದೆ. ಅಲ್ಲಿ ನಮಗೆ ಶೋ ಇದ್ದಿದ್ದು. ಅಲ್ಲಿದ್ದು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಟೀಮ್ ಮೆಂಬರ್ಸ್ ಎಲ್ಲ ಬಂದರು. ನನಗೆ ಸ್ವಲ್ಪ ಫ್ಲಿಪ್ ಇದ್ದು ಟೈಮಿಂಗ್ಸ್ ಎಲ್ಲ ಹೇಳಿದರು. ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿಯಾಗಿ ಪರ್ಫಾರ್ಮ್ ಮಾಡ್ಲಿಕ್ಕಂತ ಹೋದ್ವಿ. ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಸೆಕೆಂಡ್ ಡಾನ್ಸ್ಗೆ ರೆಡಿ ಆದ್ವಿ. ಇಲ್ಲಿಗೆ ಡ್ಯಾನ್ಸ್ ಎಲ್ಲ ಮುಗೀತು. ಭರ್ಜರಿ ಊಟ ಇತ್ತು. ಸಚಿನ್ ಅನ್ನ ಅಂತೂ ಇಂಪ್ಯಾಕ್ಟ್ ಪ್ಲೇಯರ್ ತರ ಬ್ಯಾಟಿಂಗ್ ಮಾಡಿದ್ದು. ಊಟ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಹೊರಟೆ. ಇನ್ನೊಂದು ಇವೆಂಟ್ಗೆ ಹೋಗ್ಲಿಕ್ಕಿತ್ತು, ಆದರೆ ಜೋರು ಮಳೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಬಜ್ಪೆ ಹತ್ರ ಮೊಸರು ಕುಡಿಕೆ ಅಂತ ಇವೆಂಟ್ ಇತ್ತು, ಅಲ್ಲಿಗೆ ನಾವು ಹೋಗಿದ್ದು. ಹೋಗ್ತಾ ಹುಲಿಗೆಲ್ಲ ಪೇಂಟಿಂಗ್ ಆಗ್ತಾ ಇತ್ತು. ಇವೆಂಟ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು ಅಂತ ಕಾಲ್ ಬಂತು. ಹುಲಿ ಎಲ್ಲ ರೆಡಿಯಾಗಿ ದೇವರಿಗೆ ಕೈ ಮುಗಿದು ಎಲ್ಲರೂ ಅಲ್ಲಿಗೆ ಹೊರಟ್ವಿ. ಇವೆಂಟ್ ಇರೋ ಲೊಕೇಶನ್ಗೆ ರೀಚ್ ಆದ್ವಿ. ಯಾವ ಥರ ಇರ್ತದಂತ ತೋರಿಸ್ತೇನೆ ನೋಡಿ. ಫ್ರೀ ಆಗಿದೆ ಅಂತ ಇವನು ಸರಿ ತಿಂದ ಅಲ್ಲಿ. ಇಲ್ಲಿಂದ ನಾವು ಸೀದಾ ಹೊರಟಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ಲಾಸ್ಟ್ ಇಯರ್ DJ ಎಲ್ಲ ಇತ್ತಂತೆ, ಬಟ್ ಈ ವರ್ಷ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದರು. ಇವೆಂಟ್ ಯಾವ ಥರ ಇತ್ತು ಅಂತ ವೀಡಿಯೋಸ್ ಹಾಕ್ತೇನೆ ನೋಡಿ.
ಇಲ್ಲಿಗೆ ಇವೆಂಟ್ ಮುಗೀತು. ತುಂಬಾನೇ ಕ್ರೌಡ್ ಕೂಡ ಇದ್ರು, ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ನಾವು. ಅಲ್ಲಿದ್ದ ಕೃಷ್ಣ ಮಾತ್ರ ತುಂಬಾನೇ ಕ್ಯೂಟ್ ಇದ್ರು. ಅವರಿಗೊಂದು ಬಾಯ್ ಹೇಳಿ ಅಲ್ಲಿಂದ ನಾನು ಹೊರಟೆ ಮನೆಗೆ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗುವ ಇನ್ನೊಂದು ಹೊಸ ವ್ಲಾಗಲ್ಲಿ. ಸ್ಟೇ ಸೇಫ್.